ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ನಮ್ಮಿಂದ ಅವರಿಗೆ ಹಿಂಸೆ ಆಗಬಾರ್ದು ಅಂತ ಶ್ವೇತಾಂಬರಿಗಳು ಒಂದು ಮೂಗಿಗೆ ಬಾಯಿಗೆ ಒಂದು ಬಟ್ಟೆ ಹಾಕ್ಕೊಂಡಿರ್ತಾರೆ, ಮಾಸ್ಕ್ ಥರ. ಬಿಟ್ಟರೆ ಒಂದು ನವಿಲುಗರಿಯ ಒಂದು ಇದಿರುತ್ತೆ, ಪೊರಕೆ ಥರ ಇರುತ್ತೆ, ಪಿಂಚಿ ಅಂತಾರೆ ಅದಕ್ಕೆ. ಆಮೇಲೆ ಮತ್ತೇನಿರಲ್ಲ, ಪುರುಷರಂತೂ ಬಟ್ಟೆನೂ ಹಾಕೊಳ್ಳಲ್ಲ, ಕೈಯಲ್ಲಿ ಅದೇನು ಸೂಕ್ಷ್ಮಾಣು ಜೀವಿಗಳಿಗೇನು ತೊಂದರೆ ಆಗದಿರಲಿ ಅಂತ ಪಿಂಚಿ ಹಿಡ್ಕೊಂಡಿರ್ತಾರೆ. ಅಂದರೆ ಅಪರಿಗ್ರಹದ ಒಂದು ಪರಾಕಾಷ್ಠೆಯ ಒಂದು ನಿದರ್ಶನ, ಒಂದು ರೂಪಕ ಅಂತ ಹೇಳ್ಬೋದು, ಒಂದು ಮಾಡೆಲ್ ಅಂತ ಹೇಳ್ಬೋದು. ಅಪರಿಗ್ರಹ ಅಂದರೆ ಹೆಂಗಿರುತ್ತೆ ಅಂದರೆ ಮೈ ಮೇಲೆ ಬಟ್ಟೆ ಕೂಡ ಇಲ್ಲ, ಆಮೇಲೆ ಕೈನಲ್ಲಿ ಒಂದು ಭಿಕ್ಷಾ ಪಾತ್ರೆನೂ ಇಲ್ಲ. ಅವರು ತಮ್ಮ ಕೈಗಳನ್ನೇ ಕರತಲ ಭಿಕ್ಷಂ ಅಂದರೆ ಕೈಗಳನ್ನೇ ಬೊಗಸೆ ಮಾಡಿ ಅದರಿಂದ ಅನ್ನ ತಗೊಳ್ತಾರೆ. ಬಿಟ್ಟರೆ ಕೈಯಲ್ಲಿ ಬೌದ್ಧ ಬಿಕ್ಕುಗಳೆಲ್ಲ ಒಂದು ಭಿಕ್ಷಾ ಪಾತ್ರೆನಾದ್ರು ಇಟ್ಕೊಂಡಿರ್ತಾರೆ. ನಮ್ಮ ಶಿವ ಬ್ರಹ್ಮನ ಕಪಾಲವನ್ನೇ ಭಿಕ್ಷಾ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಆದರೆ ಜೈನ ಮುನಿಗಳು ಭಿಕ್ಷಾ ಪಾತ್ರೆ ಕೂಡ ಇಲ್ಲ, ಕರತಲ ಭಿಕ್ಷಂ ತರುತಲ ವಾಸಂ ಅಂದರೆ ಅವರಿಗೆ ಮನೆ ಇಲ್ಲ. ನಮ್ಮಲ್ಲಿ ಎಲ್ಲ ಸ್ವಾಮೀಜಿಗಳಿಗೆ ಒಂದು ಆಶ್ರಮ, ಮನೆ ಇರಲ್ಲ, ಆದರೆ ಆಶ್ರಮ ಅಂತಾದರೂ ಇರುತ್ತೆ. ನಿಮ್ಮದು ಯಾವ ಆಶ್ರಮ? ನಮ್ಮದು ಇಲ್ಲ ಈ ಊರಲ್ಲಿ ಇಂಥ ಹೆಸರಿನ ಆಶ್ರಮ ಅಂತ. ಆ ತೀರ್ಥಂಕರಗಳ ಅನುಯಾಯಿಗಳು ಜೈನರಲ್ಲಿ ಅವರಿಗೆ ಒಂದು ಸ್ವಂತ ಆಶ್ರಮ ಅಂತ ಇರಲ್ಲ. ಇರೋ ಆಶ್ರಮಗಳಲ್ಲಿ ವಾಸ ಮಾಡಬೇಕು, ಹೋಗ್ತಾ ಇರಬೇಕು. ಇದು ನನ್ನ ಆಶ್ರಮ ಅಂತ ಹೇಳೋ ಹಾಗಿಲ್ಲ ಅವರು. ಅಂದರೆ ನನ್ನದು ಅನ್ನೋದಕ್ಕೆ ಅವರಿಗೆ ಒಂದು ಬಟ್ಟೆ ಇಲ್ಲ, ಹಾಸಿಗೆ ಕೂಡ ಇಲ್ಲ. ಅವರು ದರ್ಬೆಯ ಒಂದು ಹುಲ್ಲು ಹಾಸಿನ ಮೇಲೆ ಮಲ್ಕೋಬೇಕು ಅಂತ ಇರುತ್ತೆ ಚಳಿ ಆದರೆ. ಇಲ್ಲ ಅಂದರೆ ಬಟ್ಟೆ, ಕಾಟನ್ ಬಟ್ಟೆ ಕೂಡ ಮುಟ್ಟಲ್ಲ ಅವರು. ಕಾಟನ್ ಬಟ್ಟೆ ಕೂಡ ಹಿಂಸೆ ಮಾಡಿ, ಅದು ಹಿಂಸೆಯ ದ್ಯೋತಕ. ಅಷ್ಟು ಬಟ್ಟೆ ಆಗಬೇಕಾದ್ರೆ ಅಷ್ಟೊಂದು ಹಿಂಸೆ ಆಗಿರುತ್ತೆ. ರೇಷ್ಮೆ ಅಂತೂ ದೂರದ ಮಾತು. ಆಮೇಲೆ ನೂಲು ಕೂಡ ಅದು ಮೈಲಿಗೆ ಅನ್ನೋ ಥರ. ಅವರು ಕಟ್ಟಿಗೆಯ ಒಂದು ಪಳಿ ಮೇಲೆ ಅಥವಾ ಮನೆ ಮೇಲೆ ಕೂತ್ಕೋತಾರೆ, ಮಲ್ಕೋತಾರೆ. ಇಲ್ಲಾಂದರೆ ಹುಲ್ಲು ಹಾಸನ್ನು ಅವರಿಗೆ ಸಿದ್ಧ ಮಾಡಲಾಗಿರುತ್ತೆ. ಆ ಥರ ಸ್ವಂತ ಹಾಸಿಗೆ ಇಲ್ಲ, ಸ್ವಂತ ಅಂತ ಒಂದು ಬಟ್ಟೆ ಇಲ್ಲ, ಸ್ವಂತ ಅಂತ ಒಂದು ಭಿಕ್ಷಾ ಪಾತ್ರೆ ಇಲ್ಲ, ಮತ್ತು ಸ್ವಂತ ಅಂತ ಒಂದು ಆಶ್ರಯ ಇಲ್ಲ. ಇರುವ ಆಶ್ರಯಗಳಲ್ಲಿ ಆಶ್ರಯವನ್ನು ತಗೊಳ್ತಾ ಹೋಗೋದು. ಆಶ್ರಯ ಇಲ್ಲ ಅಂದರೆ ಗಿಡದ ನೆರಳೇ ಆಶ್ರಯ. ಅವರು ಯಾರು ಆಹಾರ ಕೊಡ್ತಾರೆ ಅವರ ಹತ್ರ ಹೋಗಿ ಅದು ಏನು ಸಿಕ್ಕ ಹಾಗೆ ತಗೊಳ್ಳೋಂಗಿಲ್ಲ. ಯಾರೋ ಭೂರಿ ಭೋಜನ ಕೊಟ್ಬಿಡ್ತಾರೆ, ತಗೊಳ್ಳೋಂಗಿಲ್ಲ. ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಲ್ಲಿ ನಾನು ಇಂಥ ಆಹಾರ ತಗೊಳ್ಬೇಕು ಅಂತ ಆಲೋಚನೆ ಬಂದಿರುತ್ತೆ. ಆ ಆಲೋಚನೆಗೆ ಪೂರಕವಾದ ಆಹಾರ ಬಂದರೆ ಮಾತ್ರ ಅವರು ಅದನ್ನು ಪರಿಗ್ರಹ ಅಂದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲ ಅವರ ಆಲೋಚನೆಗೆ ವಿರುದ್ಧವಾದ ಅಥವಾ ಆಲೋಚನೆಗೆ ಸಂಬಂಧವಿಲ್ಲದ ಅದೆಷ್ಟೇ ಭೂರಿ ಭೋಜನವಿದ್ದರೂ ಕೂಡ ಅವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ದಿನಕ್ಕೊಮ್ಮೆ ಭಿಕ್ಷೆ ಬೇಡಬೇಕು. ಆ ಒಂದು ಸಲ ಭಿಕ್ಷೆ ಕೂಡ ಅಂದುಕೊಂಡ ಅವರ ಮನಸ್ಸಿನಲ್ಲಿ ಬಂದ ಸಂಕಲ್ಪಕ್ಕೆ ಅದು ಸಹಕಾರಿಯಾಗಿದ್ದರೆ, ಆ ಸಂಕಲ್ಪವೇ ಅಲ್ಲಿ ಆಹಾರವಾಗಿ ಬಂದಿದ್ದರೆ ತಗೊಳ್ಬೇಕು. ಅಂದರೆ ಇನ್ನೊಬ್ಬರನ್ನು ಬೇಡುವ ಹಾಗಿಲ್ಲ, ತನ್ನನ್ನೇ ತಾನು ಬೇಡಿಕೊಳ್ಳುವುದು. ಅದು ಬ್ರಹ್ಮಚರ್ಯವನ್ನು ಸಮರ್ಥನೆ ಮಾಡುತ್ತೆ ಅಂತ. ನಾನು ಅಂದುಕೊಂಡ ಆಹಾರವೇ ನನಗೆ ಸಿಕ್ಕರೆ ನನ್ನನ್ನೇ ನಾನು ಬೇಡಿಕೊಂಡಂತೆ. ಅಂದರೆ ಇನ್ನೊಬ್ಬರನ್ನು ಕೈ ಚಾಚಿ ಬೇಡುವ ಹಾಗಿಲ್ಲ. ಇದು ಅಪರಿಗ್ರಹದ ಪರಾಕಾಷ್ಠೆ. ಅವರಿಗೆ ತಮ್ಮನ್ನು ತಾವು ಏನು ಬೇಡ್ಕೊಂಡಿರ್ತಾರೋ ಆ ಆಹಾರ ಅವ್ರಿಗೆ ಅವತ್ತು ಸಿಕ್ಕಿಲ್ಲ ಅಂದರೆ ಅವರು ಇಡೀ ದಿನ ಉಪವಾಸವೇ. ಆಮೇಲೆ ಜೈನ ಮುನಿಗಳನ್ನು ನೀವು ನೋಡಿರಬಹುದು, ಅವರು ಬಟ್ಟೆ ಇರಲ್ಲ, ತನ್ನದೇ ಆದ ಬಟ್ಟೆ ಇಲ್ಲ, ತನ್ನದೇ ಆದ ಹಾಸಿಗೆ ಇಲ್ಲ, ಪಾದ ರಕ್ಷೆಯೂ ಇಲ್ಲ. ಹಾಗೆ ನಡೀತಾನೆ ಹೋಗ್ತಾ ಇರಬೇಕು. ವಾಹನ ಅವರದ್ದು ಅಂತ ವಾಹನ ಇಲ್ಲ. ಯಾವುದೇ ವಾಹನವನ್ನು ಅವರು ಸ್ವೀಕರಿಸುವ ಹಾಗಿಲ್ಲ. ಅಂದರೆ ಪರಿಗ್ರಹ ಅಂದರೆ ಸ್ವೀಕಾರ. ಅಪರಿಗ್ರಹ ಹಾಗೆ ತನ್ನದು ಅಂತ ಏನೂ ಇಲ್ಲ. ಆಮೇಲೆ ಅವರಿಗೆ
ತಾನಂದುಕೊಂಡಂತಹ ಆಹಾರ ಸಿಕ್ಕರೂ ಕೂಡ ಅವರು ನಿಂತುಕೊಂಡು ಕೈಗಳನ್ನು ಬೊಗಸೆ ಮಾಡಿ ಒಂದೊಂದು ತುತ್ತನ್ನು ಬಾಯಿಗೆ ಇಟ್ಕೊಳ್ಳುವಾಗ ಅಕಸ್ಮಾತ್ ಅವರ ನಿಲ್ಲುವ ಭಂಗಿನಲ್ಲಿ ಎರಡು ಅವರ ಮೊಣಕಾಲುಗಳು ಸೇರಬೇಕು. ಪಾದ ಸೇರಿಸಿ ನಿಂತಾಗ ಮೊಣಕಾಲು ಗಡ್ಡೆಗಳು ಕೂಡ ಸೇರಬೇಕು. ಅಂದರೆ ಅದು ಒಂದು ಆಸನ ಸ್ಥಿತಿ, ಸ್ಥಿರವಾದ ಸ್ಥಿತಿ ಅಂತ. ಅಕಸ್ಮಾತ್ ಅವರ ಮೊಣಕಾಲುಗಳ ನಡುವೆ ಅಂತರ ಕಾಣಿಸ್ಕೊಳ್ತು ಅಂದರೆ ಕಾಲಿನ ಎಲುಬು ಬಾಗಿ ಅದು ತನ್ನ ರೂಪವನ್ನು ಕಳೆದುಕೊಂಡಿದೆ, ನಿಂತ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಕಡಿಮೆಯಾಗಿದೆ ಅಂದಾಗ ಅವರು ಭಿಕ್ಷೆಯನ್ನು ಬೇಡುವ ಹಾಗಿಲ್ಲ. ಅಂದರೆ ನಿನಗೆ ಇದು ಸಾಧನವಾಗಿಲ್ಲ, ಈ ಶರೀರ ಸಾಧನೆಗೆ ಒಂದು ಸಾಧನವಾಗಿ ಉಳಿದಿಲ್ಲ, ಇನ್ನು ಮೇಲೆ ನೀನು ಈ ಶರೀರವನ್ನು ಪೋಷಣೆ ಮಾಡುವ ಹಾಗಿಲ್ಲ. ಆತ್ಮ ಸಾಧನೆಗೆ ಅದು ಸಾಧನವಾಗಿರುವವರೆಗೆ ಮಾತ್ರ ನೀನು ಅದನ್ನು ಪೋಷಣೆ, ಅನ್ನ ಆಹಾರಗಳಿಂದ ಪೋಷಣೆ ಮಾಡಬೇಕು. ಬಿಟ್ಟರೆ ಯಾವಾಗ ಮೊಣಕಾಲುಗಳ ನಡುವೆ ಅಂತರ ಕಾಣಿಸಿಕೊಳ್ಳುತ್ತದೆಯೋ ಎದ್ದು ನಿಂತಾಗ, ಆಗ ನಿನ್ನ ಶರೀರ ಸದೃಢವಾಗಿ ಉಳಿದಿಲ್ಲ, ನಿನ್ನ ಅಂಗಾಂಗಗಳು ಸಾಧನೆಗೆ ಪೂರಕವಾಗಿಲ್ಲ, ಆಯಸ್ಸು ಅನುಕೂಲಕರವಾಗಿಲ್ಲ. ಈಗ ನೀನು ಅದನ್ನು ಪೋಷಣೆ ಮಾಡುವುದನ್ನು ಕೂಡ ಬಿಡಬೇಕು. ಅಪರಿಗ್ರಹ 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 ಹಾಗೆ ಅವರು ಸಲ್ಲೇಖನ ವ್ರತವನ್ನು ತಗೊಂಡ್ಬಿಡ್ತಾರೆ. ಅಂದರೆ ದೇಹವನ್ನು ವಿಸರ್ಜನೆ ಮಾಡಿಬಿಡ್ತಾರೆ ಅಂತ. ಅಂದರೆ ದೇಹವನ್ನೇ ಜೀರ್ಣಗೊಳಿಸಿಕೊಳ್ಳುವುದು. ಇಲ್ಲಿಯವರೆಗೂ ಅನ್ನ ಆಹಾರವನ್ನು ಜೀರ್ಣಗೊಳಿಸಿಕೊಂಡು ನೀನು ಸಾಧನೆ ಮಾಡುತ್ತಿದ್ದೆ, ಇನ್ನು ಮೇಲೆ ಈಗ ಮಿಕ್ಕಿರುವ ದೇಹವನ್ನೇ ನೀನು ಜೀರ್ಣಗೊಳಿಸಿಕೊಳ್ಳುತ್ತಾ ಕರ್ಮವನ್ನು ಕ್ಷಯಿಸುತ್ತಾ ಹೋಗಬೇಕು. ಧರ್ಮದಾರಿಯಲ್ಲಿ ಇದು ಸಾಧನವಾಗಬೇಕಾದರೆ ನೀನು ಶರೀರವನ್ನೇ ಜೀರ್ಣಗೊಳಿಸುತ್ತಾ ಹೋಗಬೇಕು. ಅಂದರೆ ಅಪರಿಗ್ರಹ ಅಷ್ಟು ಸೂಕ್ಷ್ಮ 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 ಆಗ್ತಾ ಬರುತ್ತೆ. ಇದು ತೀರ್ಥಂಕರರ ಪುಸ್ತಕವನ್ನು ಓದುವಾಗ ನೀವು ಅಪರಿಗ್ರಹ ಪದ ಬಂದಿದೆ ಅಂತಂದಾಗ ನಾನು ಇಷ್ಟೆಲ್ಲ ಹೇಳಬೇಕಾಯ್ತು. ಪತಂಜಲಿ ಮುನಿ ಬರೆದಂತಹ ಯೋಗ ಪುಸ್ತಿಕೆನಲ್ಲಿ ಯೋಗ ಸೂತ್ರಗಳು ಅನ್ನುವಂತಹ ಒಂದು ಬೃಹತ್ ಹೊತ್ತಿಗೆಯಲ್ಲಿ ಕೂಡ ಅಪರಿಗ್ರಹ ಅಂತ ಬರುತ್ತೆ. ಸತ್ಯ, ಅಹಿಂಸೆ, ಅಸ್ಥೇಯ, ಅದರ ಜೊತೆಗೆ ಅಪರಿಗ್ರಹ ಅಂತ ಒಂದು ಶಮದಮಗಳನ್ನು ಹೇಳುವಾಗ, ಅಂದರೆ ಯಮ ನಿಯಮಗಳು ಅಂತ ಹೇಳ್ತೀವಿ ನಾವು. ಆಸನಕ್ಕೂ ಮುನ್ನ ಅಂದರೆ ಪತಂಜಲಿ ಯೋಗ ಇದು ಅಷ್ಟಾಂಗ ಯೋಗಗಳನ್ನು ಹೇಳುತ್ತೆ. ಅಷ್ಟಾಂಗ ಯೋಗದಲ್ಲಿ ನಮಗೆ ಪ್ರಚಲಿತ ಇರೋದು ಆಸನ, ಪ್ರಾಣಾಯಾಮ. ಇದ್ರ ಬಗ್ಗೆ ನಮಗೆ ತುಂಬ ಆಸಕ್ತಿ, ಮತ್ತು ಇದನ್ನೇ ಪ್ರಚಾರ ಮಾಡ್ತಾರೆ. ಪತಂಜಲಿ ಯೋಗ ಅಂತ ಹೇಳಿಕೊಂಡು ನಮ್ಮ ರಾಮದೇವ ಬಾಬಾ ಅವರು ಆಸನ ಪ್ರಾಣಾಯಾಮಕ್ಕೇ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ನಾವು ಆಸನ ಪ್ರಾಣಾಯಾಮವೇ ನಿಜವಾಗಿಯೂ ಪತಂಜಲಿ ಇರಬಹುದು, ಪತಂಜಲಿ ಯೋಗ ಇರಬಹುದು ಅನ್ನುವಷ್ಟು ನಮಗೆ ಅದು ಪ್ರಭಾವ ಬೀರಿದೆ. ಆದರೆ ರಾಮದೇವ ಬಾಬಾ ಅವರು ಹೇಳುವಂತಹ ಪತಂಜಲಿ ಶೀರ್ಷಿಕೆಯ ಕೆಳಗಿನ ಒಂದು ಯೋಗ, ಅದು ಪತಂಜಲಿಯ ಒಂದು ಭಾಗ ಮಾತ್ರ. ಅದರ ತಳ ಯಮನಿಯಮ, ಆಮೇಲೆ ಅದರ ಶಿಖರ ಧ್ಯಾನ, ಧಾರಣ, ಸಮಾಧಿ. ಅದರ ಮಧ್ಯದಲ್ಲಿ ಬರುವಂಥದ್ದು ಆಸನ, ಪ್ರಾಣಾಯಾಮ. ಹೌದಾ? ಅದರಲ್ಲಿ ಒಂದು ಪ್ರತ್ಯಾಹಾರ ಅಂತ ಬರುತ್ತೆ, ಅದು ಕೂಡ ಅಪರಿಗ್ರಹವನ್ನೇ ಹೇಳುತ್ತದೆ. ಯಮನಿಯಮಗಳಲ್ಲಿ ಮುಖ್ಯವಾಗಿ ಈ ಅಪರಿಗ್ರಹ ಅನ್ನುವಂತಹ ಒಂದು ಗುಣ ಬರ್ತದೆ. ಹೇಗೆ ಸತ್ಯವನ್ನು ನಾನು ಸಾಧನೆ ಮಾಡಬೇಕು, ಅಹಿಂಸೆಯನ್ನು ಸಾಧನೆ ಮಾಡಬೇಕು, ಅಸ್ಥೇಯ ಅಂದರೆ ಕಳುವು ಮಾಡದೇ ಇರುವುದನ್ನು ಸಾಧನೆ ಮಾಡಬೇಕು. ಅಂದರೆ ಈಗ ನಮ್ಮ ಬಸವಣ್ಣನವರು ಹೇಳ್ತಾರೆ ನೋಡಿ, ಸಪ್ತ ಸೂತ್ರಗಳು: ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಹಾಗಾದರೆ ಒಟ್ಟು ಉದ್ದೇಶ, ಈ ದೇಹ ತೊಟ್ಕೊಂಡು ಬಂದಿರುವ ಉದ್ದೇಶ ಅಂತಂದರೆ ಇದು ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದಂತಹ ಪ್ರಸಾದ ಕಾಯ. ಅಂದರೆ ಇದನ್ನು ಪ್ರಸಾದ ಕಾಯ ಮಾಡ್ಕೋಬೇಕು ಅಂತ.
ಈಗ ಯಾವ ಕಾಯ ಇದೆ? ಇದು ವಾಯುಪ್ರಾಣಿ. ನಾನೀಗ ವಾಯುಪ್ರಾಣಿಯಾಗಿದ್ದೇನೆ, ಅಂದರೆ ಉಸಿರಾಡಿಸುವ ಒಬ್ಬ ಜೀವಿಯಾಗಿದ್ದೇನೆ. ಇದು ಮಾಂಸ ಮಜ್ಜೆಗಳಿಂದ ಕೂಡಿದಂತಹ, ಎಲುಬು ತೊಗಲುಗಳಿಂದ ಕೂಡಿದಂತಹ ಒಂದು ಶರೀರವಾಗಿದೆ. ಇದು ಪದಾರ್ಥಕಾಯ ಅಂತ ಕರೀತಾರೆ. ಇದನ್ನು ಮಂತ್ರ ಸಂಬಂಧ ಮಾಡಿ ಮಂತ್ರವೇ ಉಸಿರು ಆಗುವ ಮಟ್ಟಕ್ಕೆ ಸಾಧನೆ ಮಾಡಿದಾಗ ಅದನ್ನು ಮಂತ್ರ ಶರೀರ ಅಂತ ಹೇಳ್ತಾರೆ. ಆಮೇಲೆ ಬದುಕಿನ ಎಲ್ಲ ಆಗು ಹೋಗುಗಳನ್ನು ನಾನು ಪರಮಾತ್ಮನಿಗೆ ಒಪ್ಪಿಸಿ, ಪರಮಾತ್ಮನಲ್ಲಿಯೇ ದೃಷ್ಟಿ ನಿಲ್ಲಿಸಿ ಅದನ್ನು ನಾನು ಅಳವಡಿಸಿಕೊಂಡಾಗ ಅದು ಏನಾಗುತ್ತೆ ಅಂತಂದರೆ ಪ್ರಸಾದಕಾಯ ಅಂತ ಅನ್ನಿಸ್ಕೊಳ್ತೈತೆ ಅಂತ. ಪ್ರಸಾದಕಾಯ ಅಂತಂದರೆ ಅದು ಅಪರಿಗ್ರಹ ಅಂತ. ಅಂದರೆ ಕೇವಲ ಪರಮಾತ್ಮನನ್ನು ಮಾತ್ರ ಗ್ರಹಿಸಿದಂತಹ ಬದುಕು, ಅದಕ್ಕೆ ಅಪರಿಗ್ರಹ. ಅಂದರೆ ಮಿಕ್ಕ ಎಲ್ಲವುಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಯಾವುದನ್ನು ನನ್ನ ಹತ್ರ ಇಟ್ಕೊಂಡಿಲ್ಲ. ನನ್ನನ್ನು ಕೂಡ ನಾನು ಅಂತ ಅಂದ್ಕೊಳ್ತಾ ಇಲ್ಲ. ನನ್ನನ್ನು ಪರಮಾತ್ಮನಿಗೆ ಒಪ್ಪಿಸ್ತೇನೆ ಮತ್ತು ನನ್ನದು ಅನ್ನೋದನ್ನು ಕೂಡ ಪರಮಾತ್ಮನಿಗೆ ಒಪ್ಪಿಸ್ತೇನೆ. ಬರೀ ಒಳ್ಳೆಯದನ್ನಷ್ಟೇ ಒಪ್ಪಿಸಲ್ಲ, ಕೆಟ್ಟದ್ದನ್ನು ಒಪ್ಪಿಸ್ತೇನೆ, ಬೇಡವಾದದ್ದನ್ನು ಒಪ್ಪಿಸ್ತೇನೆ, ಬೇಕಾದದ್ದನ್ನು ಒಪ್ಪಿಸ್ತೇನೆ. ನಾನು ಸಮೇತ ನನ್ನದು ಎಲ್ಲವೂ ಕೂಡ ಪರಮಾತ್ಮನಿಗೆ ಸಂಬಂಧಿಸಿರುವುದು. ಮತ್ತು ನಾನಿಲ್ಲಿ ಏನು ಕೆಟ್ಟದ್ದು ಒಳ್ಳೆಯದು ಅಂತ ಲೆಕ್ಕ ಹಾಕ್ತಿದ್ದೀನೋ ಅದು ಪರಮಾತ್ಮನಲ್ಲಿ ಕೆಟ್ಟದ್ದು ಒಳ್ಳೆಯದು ಆಗಿರಬೇಕಾಗಿಲ್ಲ. ಅಲ್ಲಿ ಎಲ್ಲವೂ ಮಂಗಲಮಯವೇ. ಇಲ್ಲಿ ಪರಸ್ಪರ ವಿರುದ್ಧವಾಗಿರುವುದು ಪರಮಾತ್ಮನಲ್ಲಿ ಸಾಮರಸ್ಯದಿಂದ ಇರುವುದು. ಇಲ್ಲಿ ನನಗೆ ಸಮಸ್ಯೆ ಆಗಿರುವುದು, ಅಲ್ಲಿ ಅದು ಪರಿಹಾರವಾಗಿರುವುದು. ಉದಾಹರಣೆಗೆ ಜೀವಿಗೆ ನಾವು ವಾತ, ಪಿತ್ತ, ಕಫ, ಪ್ರಕೃತಿ ಅಂತ ಹೇಳ್ತೀವಿ. ಆದರೆ ನೀನು ಪರಮಾತ್ಮನಲ್ಲಿ ಅದನ್ನು ಒಪ್ಪಿಸಿಬಿಟ್ರೆ ಅದೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಸೃಷ್ಟಿ ಮಾಡುವ ಶಕ್ತಿ, ಸ್ಥಿತ ಮಾಡುವ ಶಕ್ತಿ ಮತ್ತು ಲಯಗೊಳಿಸುವಂತಹ ಶಕ್ತಿಯಾಗಿರುತ್ತೆ ಪರಮಾತ್ಮನಲ್ಲಿ. ಪರಮಾತ್ಮನ ದೃಷ್ಟಿ ಇಲ್ಲ ಅಂತಂದರೆ ಅಪರಿಗ್ರಹ ಇಲ್ಲ. ನಾನು ಅದನ್ನು ಪರಿಗ್ರಹ ಮಾಡ್ಕೊಂಡ್ಬಿಟ್ರೆ ಅದು ವಾತ, ಪಿತ್ತ, ಕಫವಾಗಿ ನನಗೆ ಪೀಡಿಸ್ತತೆ. ಅದು ನನಗೆ ಸಮಸ್ಯೆ, ಒಂದು ದೋಷವಾಗಿರ್ತತೆ. ಅದೇ ಪರಮಾತ್ಮನಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಶಕ್ತಿಯಾಗಿರ್ತತೆ ಅಂತ. ಹಾಗೆ ಅಪರಿಗ್ರಹದಲ್ಲಿ ಅಮಂಗಲವನ್ನು ಮಂಗಲಮಯವಾಗಿಗೊಳಿಸುವಂತಹ ಒಂದು ಅಪರಿಗ್ರಹದ ಪರಿಭಾಷೆಯನ್ನು ನಮ್ಮ ಶರಣರು ಅದ್ಭುತವಾಗಿ ಲಿಂಗ ದೃಷ್ಟಿ, ಅನಿಮಿಷ ದೃಷ್ಟಿ, ಇದನ್ನು ಕೇವಲ ಪರಮಾತ್ಮನನ್ನು ಗ್ರಹಿಸುವುದು, ಮಿಕ್ಕ ಎಲ್ಲವುಗಳನ್ನು ಅಪರಿಗ್ರಹ ಮಾಡುವುದು ಅಂತ ಶರಣರು ನಮಗೆ ಹೇಳ್ತಾರೆ. ಮತ್ತೆ ಸಮಯ ಅವಕಾಶ ಸಿಕ್ಕಾಗ ಇದನ್ನು ಚಿಂತನೆ ಮಾಡೋಣ. ಈಗ ನಾನು ಮಾತನಾಡಿದ್ದು ಎಲ್ಲ ವಿಷಯವನ್ನು ಹೇಳಿದೆ ಅಂತಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಮೂಡೋದಕ್ಕೆ ಎಷ್ಟು ಬೇಕೋ, ಒಂದು ಕುತೂಹಲ ಮೂಡಿಸೋದಕ್ಕೆ, ನಿಮ್ಮ ಮಿದುಳಿನಲ್ಲಿ ಒಂದು ಮೋಟಿವೇಶನ್ ಅಂತಾರಲ್ಲ ಹಾಗೆ ಆ ಒಂದು ಚಿಂತನೆಯ ಚಾಲನೆ ಕೊಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಸತ್ಸಂಗಿಗಳ ಶ್ರೀಪಾದಕ್ಕೆ ನನ್ನ ನುಡಿಗಳನ್ನು ಒಪ್ಪಿಸುತ್ತಾ ನಾವೆಲ್ಲರೂ ಅಪರಿಗ್ರಹಿಗಳಾಗೋಣ ಅಂತ. ಹೇಗೆ ಮತ್ತು ಎಲ್ಲ ಬಿಡಬೇಕು ಅನ್ನೋದು ಒಂದು ರೂಪಕ, ಅದು ಒಂದು ನಿದರ್ಶನ ತೋರಿಸುವುದಕ್ಕೋಸ್ಕರ ಹಾಗೆ ಮಾಡೆಲ್ ಮಾಡಿ ಇಟ್ಟಿರ್ತಾರೆ. ಬಿಟ್ಟರೆ ನಾವೆಲ್ಲರೂ ಕೂಡ ಮಾಡೆಲ್ ಆಗಬೇಕಂತೇನಿಲ್ಲ. ನಾವು ಅದರ ಚಿಂತನೆ ಮಾಡಬೇಕು, ಅದರ ಅರ್ಥವನ್ನು ಗ್ರಹಿಸಬೇಕು, ಅದರ ದರ್ಶನ ಮಾಡ್ಕೋಬೇಕು. ಅದನ್ನು ನಾವು ಸೂಕ್ಷ್ಮವನ್ನು ತಿಳ್ಕೊಂಡು ಭಾವದಲ್ಲಿ ಗ್ರಹಿಸಬೇಕು. ಭಾವದಲ್ಲಿ ಗ್ರಹಿಸಿದಾಗ ನಮ್ಮ ಸುತ್ತಮುತ್ತ ನಾವು ಬಟ್ಟೆ ಹಾಕಿದರೂ ಕೂಡ ನಮಗೆ ನಾವು ಬೆತ್ತಲೆ. ಇದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ಬೆತ್ತಲೆಯಾಗುವುದು, ಇನ್ನೊಬ್ಬರು ಕಾಣಲಿ ಅಂತ ನಾನು ಬಟ್ಟೆಯನ್ನು ಬಿಚ್ಚಿ ನಾನು ಅಪರಿಗ್ರಹಿ ಅಂತ ಅಂದ್ಕೊಳ್ಳೋದು ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಮತ್ತದು ಸಾಧುವೂ ಅಲ್ಲ. ಆದರೆ ಎಲ್ಲರಿಗೂ ಸಾಧ್ಯವಾಗುವಂತಹ ಅಪರಿಗ್ರಹ ಅಂದರೆ ನನಗೆ ನಾನು ಬೆತ್ತಲೆಯಾಗಿದ್ದೇನೆ, ನಾನು ಹೊರಗೆ ಯಾವ ಬಟ್ಟೆ ಹಾಕಿದರೇನು, ನನಗೆ ನಾನು ಬೆತ್ತಲೆಯೇ, ಇದು ನಿರ್ವಾಣ, ಇದು ಅಪರಿಗ್ರಹ. ಹೀಗೆ ಪ್ರತಿಯೊಂದನ್ನು ಕೂಡ
ನನಗೆ ನಾನು ಏನು ಅಂತ ಚಿಂತನೆ ಮಾಡಿದಾಗ ನಾನು ಅಪರಿಗ್ರಹಿಯೋ ಅಥವಾ ಪರಿಗ್ರಹಿಯೋ ಅನ್ನುವ ಪ್ರಶ್ನೆಗೆ ನಾನೇ ಉತ್ತರವಾಗುತ್ತಾ ಸಾಗುವುದು. ಇದು ಇವತ್ತಿನ ಚಿಂತನೆಯ ಒಂದು ಉದ್ದೇಶವಾಗಿತ್ತು. ಎಲ್ಲರಿಗೂ ಶರಣಾರ್ಥಿಗಳು.